ಪ್ರೇಸ್ ದ ಲಾರ್ಡ್. ಪ್ರೀತಿಯ ಸಹೋದರ ಹಾಗೂ ಸಹೋದರಿ, ಈ ದಿನ ನೋಡೋದ್ರಲ್ಲಿ ಬಹಳ ಸಂತೋಷದಿಂದಾಗಿದ್ದೀನಿ. ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ನಿಮಗೆಲ್ಲರಿಗೂ ಒಂದನೇ ಶಾಲು, ನಿಮಗೆ ಸಮಾಧಾನ ಉಂಟಾಗಲಿ. ಪ್ರೀತಿಯ ಮಕ್ಕಳೇ, ಈ ವರ್ಷದಲ್ಲಿ 5ನೇ ತಿಂಗಳು ದೇವರು ಹೊಸ ತಿಂಗಳು ನೋಡುವಂತೆ ಕೃಪೆ ಮಾಡಿದ್ದಕ್ಕಾಗಿ ದೇವ್ರ ನಾಮಕ್ಕೆ ಸ್ತೋತ್ರ ಸಲ್ಲಿಸೋದನ್ನ. ಹೌದು ಪ್ರೀತಿಯ ಮಕ್ಕಳೇ, ಕಳೆದ ತಿಂಗಳೆಲ್ಲ ಅದ್ಭುತವಾಗಿ ಕಾಪಾಡಿಕೊಂಡು ಒಳ್ಳೆ ಆರೋಗ್ಯದಿಂದಲೂ ಈ ತಿಂಗಳು ಒಂದು ಹೊಸ ಜೀವ ಕೊಡುವಂತಹ ಸರ್ವಶಕ್ತರಾಗಿದ್ದಾರೆ. ಹಾಲೆಲೂಯಾ, ದೇವರಿಗೆ ನಾಮಕ್ಕೆ ಸ್ತೋತ್ರ ಅಂತ ಕೈ ಮಾಡಿ ಹೇಳೋಣ. ಪ್ರೀತಿರೋಧ ಮಕ್ಕಳೇ, ಈ ದಿನ ದೇವರು ಒಂದು ಒಳ್ಳೆ ವಾಗ್ದಾನ ಕೊಟ್ಟಿದ್ದಾರೆ. ಲೂಕನ ಬರೆದ ಸುವಾರ್ತೆ 20ನೇ ಅಧ್ಯಾಯ 37-38 ವಾಕ್ಯ ನಿಮಗಾಗಿ ಓದ್ತೀನಿ. ದಯಮಾಡಿ ನಿಮ್ಮಲ್ಲಿ ಸತ್ಯವಿದ್ದರೆ ತೆಗೆದು ಧ್ಯಾನಿಸಬೇಕೆಂಬುದಾಗಿ ನಾನು ಕೇಳಿಕೊಳ್ತೇನೆ. ಅಲ್ಲಿ ಹೀಗೆ ಹೇಳ್ತಾರೆ, ಏನಂದ್ರೆ ನೋಡಿ, ಮೋಶೆಯು ಸೂಚಿಸಿದ್ದಾನೆ, ಅವನು ಪೊದೆಯ ಸಂಗತಿಯಿರುವ ಆದಾಯದಲ್ಲಿ ಕರ್ತನು ಅಬ್ರಹಾಮನ ದೇವರು, ಇಸಾಕನ ದೇವರು, ಯಾಕೋಬನ ದೇವರು ಎಂದು ಹೇಳಿದ್ದಾನೆ. ದೇವರು ಜೀವಿತರಿಗೆ ದೇವರಾಗಿದ್ದಾನೆ ಹೊರತು ಜೀವವಿಲ್ಲದವರಿಗೆ ಅಲ್ಲ. ಆತನಿಗೆ ಎಲ್ಲರೂ ಜೀವಿಸುವವರೇ ಎಂದು ಹೇಳಿದನು. ಶಾಸ್ತ್ರಿಗಳಲ್ಲಿ ಕೆಲವರು ಬೋಧಕನೇ ಚೆನ್ನಾಗಿ ಹೇಳಿದಿ ಅಂದರು. ಆಮೀನ್, ಹಲ್ಲೆಲೂಯಾ. ನೋಡಿ, ಬೋಧಕರು ದೇವರೇ, ಯೇಸು ಸ್ವಾಮಿ ನಮಗೆ ಒಂದು ಒಳ್ಳೆ ಬೋಧಕರಾಗಿದ್ದಾರೆ. ಹೌದು ಪ್ರೀತಿದೆ ಮಕ್ಕಳೇ, ದೇವರಲ್ಲಿ ನಾವು ಯಾವ ರೀತಿಯಲ್ಲಿ ಭಯಭಕ್ತಿಯಿಂದ ಜೀವಿಸ್ತಾ ಇದ್ದೀವಿ ಎಂಬುದು ಬಹಳ ಮುಖ್ಯವಾಗಿದೆ. ಅಲ್ಲಿ ದೇವರು ಒಂದು ಊರಲ್ಲಿ ಅಲ್ಲಿ ದೇವರಿಗೆ ಹೇಗಾದ್ರೂ ಮಾಡಿ ಈತ ಯಾವ ತರ ಮಾತಾಡ್ತಾರೆ, ಮಾತಲ್ಲಿ ಸಿಕ್ಕಾಕೊಳ್ಬೇಕು ಎಂಬುದಾಗಿ ಅವರು ಹೇಳ್ತಾ ಇದ್ರು. ಆದರೆ ದೇವರು ಹೇಳ್ತಾರೆ, ಜೀವಿಸಿರಿ ಎಂಬುದಾಗಿ ಹೇಳಿದ್ದಾರೆ. ಆಮೀನ್. ಹೌದು ಪ್ರೀತಿದೆ ಮಕ್ಕಳೇ, ಈ ತಿಂಗಳು ನಿಮ್ಮ ಕುಟುಂಬದಲ್ಲಿ ನಿಮ್ಮ ಎಲ್ಲರನ್ನು ಆಶೀರ್ವದಿಸಿ ದೇವರು ಜೀವಿಸುವಂತೆ ಮಾಡ್ತಾರೆ. ಹೌದು ಪ್ರೀತಿದೆ ಮಕ್ಕಳೇ, ದೇವರು ಎಂದಕ್ಕೂ ಕೈ ಬಿಡೋರಲ್ಲ. ಕಳೆದ ತಿಂಗಳು ಎಷ್ಟೋ ಜನ ತಮ್ಮ ಜೀವಿತನ ಕಳ್ಕೊಳ್ತಾ ಇದ್ದಾರೆ, ಆತ್ಮಹತ್ಯೆ ಮಾಡ್ಕೊತಾರೆ. ಆದರೆ ದೇವರನ್ನ ನಂಬಿದವರು ಯಾವಾಗಲೂ ಜೀವಂತವಾಗಿ ಇರುವಂತೆ ದೇವರು, ಯಾಕೋಬ ದೇವರು, ಈಸಾಕನ ದೇವರು, ಅಬ್ರಾಹ್ಮನ ದೇವರಾಗಿದ್ದಾರೆ. ಯಾವಾಗಲೂ ನಮ್ಮ ಸಂಗಡ ಇರುವಂತ ದೇವರಾಗಿದ್ದಾನೆ. ಹೌದು ಪ್ರೀತಿದೆ ಮಕ್ಕಳೇ, ನಮ್ಮ ದೇವರು, ನಾವು ಯಾವಾಗಲೂ ದೇವರನ್ನ ನಂಬಿಕೆಯಿಂದ ಜೀವಿಸಬೇಕು ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ. ಹೌದು ಪ್ರೀತಿದೆ ಮಕ್ಕಳೇ, ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯ 16ನೇ ವಾಕ್ಯ ಹೇಳ್ತದೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯಲ್ಲಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನು ಯಾರು ನಂಬ್ತಾರೋ ಅವರಿಗೆ ಪರಲೋಕ ರಾಜ್ಯವು ಪಡೆಯಬಹುದು ಎಂಬುದಾಗಿ ಹೇಳುತ್ತದೆ. ಹೌದು ಪ್ರೀತಿದೆ ಮಕ್ಕಳೇ, ದೇವರು ನಮಗಾಗಿ ಒಂದು ಕೊಟ್ಟಿದ್ದಾರೆ. ಪರಲೋಕನ ಬಿಟ್ಟು ನನ್ನ ಮಕ್ಕಳಿಗೆ ಒಳ್ಳೆ ಮಾರ್ಗದಲ್ಲಿ ನಡೆಸಬೇಕು, ನಾನು ಒಳ್ಳೆ ಬೋಧಕ ಎಂಬುದಾಗಿ ದೇವರು ಹೇಳ್ತಾರೆ. ಹೌದು ಪ್ರೀತಿದೆ ಮಕ್ಕಳೇ, ಎಷ್ಟೋ ಜನ ದೇವರಿಲ್ಲದೆ ಜೀವಿಸ್ತಾ ಇದ್ದಾರೆ, ಅವರು ಸತ್ತ ಹಾಗೆ ಇದ್ದಾರೆ. ಆದರೆ ನಾವಾದರೂ ಜೀವಂತವಾಗಿ ಮಾಡುವಂಥ ದೇವರು ನಮ್ಮನ್ನು ಒಳ್ಳೆ ಮಾರ್ಗದಲ್ಲಿ ನಡೆಸಬೇಕೆಂಬುದೇ ಆತನ ಆಸೆ ಆಗಿದೆ. ನೀವು ಎಲ್ಲರೂ ಜೀವಿಸುವವರು ಎಂಬುದಾಗಿ. ಹೌದು ಪ್ರೀತಿದೆ ಮಕ್ಕಳೇ, ಪ್ರತಿದಿನ ದೇವ್ರ ವಾಕ್ಯನ ಓದಬೇಕು. ಪ್ರತಿದಿನ ಪ್ರಾರ್ಥನೆಯಲ್ಲಿ ಬೆಳೆಯುವಾಗ ದೇವ್ರು ನಮಗೆ ಆಶೀರ್ವದಿಸ್ತಾನೆ. ನಮಗೆ ಬೇಕಂತೆಲ್ಲ ಸಹಾಯ ಮಾಡುವಂಥ ದೇವರು, ನಮಗೆ ಬೇಕಂತೆಲ್ಲ ಕಾಪಾಡುವಂತಹ ಸರ್ವಶಕ್ತರಾಗಿದ್ದಾರೆ. ಹೌದು ಪ್ರೀತಿದೆ ಮಕ್ಕಳೇ, ಈ ತಿಂಗಳು ನಾವು ನಂಬಿಕೆಯಿಂದ ಜೀವಿಸುವಾಗ ದೇವ್ರು ನಮ್ಮನ್ನು ಪ್ರೀತಿಸುವಂಥ ದೇವರು, ನಮ್ಮನ್ನು ಒಳ್ಳೆ ಮಾರ್ಗದಲ್ಲಿ ನಡೆಸುವಂತ ಸರ್ವಶಕ್ತರಾಗಿದ್ದಾರೆ. ಅವರೆಂದಿಗೂ ಕೈ ಬಿಡುವುದಿಲ್ಲ, ನಮ್ಮನ್ನು ಕೈ ಹಿಡಿದು ನಡೆಸುವಂತ ಸರ್ವಶಕ್ತನಾಗಿದ್ದಾನೆ. ಅದೇ ಪ್ರೀತಿದ ಮಕ್ಕಳೇ, ಯೋಹಾನ ಬರೆದ ಸುವಾರ್ತೆ 8ನೇ ಅಧ್ಯಾಯ 24ನೇ ವಚನ ಹೇಳ್ತದೆ, ಆದುದರಿಂದ ನೀವು ನಿಮ್ಮ ಪಾಪಗಳಲ್ಲಿ ಸಾಯುತ್ತಿದ್ದೀರೋ ಎಂದು ನಿಮಗೆ ಹೇಳಿದನು, ನನ್ನಲ್ಲಿ ಸೇರಿದು ನೀವು ನಂಬಿದೆ ಹೋದರೆ ನಿಮ್ಮ ಪಾಪಗಳಲ್ಲಿ ಸಾಯುವಿರಿ ಎಂದು ಹೇಳಿದನು. ಆಮೇನ್. ನೋಡಿ ಪ್ರೀತಿದ ಮಕ್ಕಳೇ, ನಮ್ಮ ಪಾಪದಲ್ಲಿ ಇನ್ನೊಂದು ಸಾಯ್ತಾ ಇದೀವಿ. ನಮ್ಮ ಜೀವಿತದಲ್ಲಿ ದೇವರಂಗೆ ಅರ್ಪಿಸಬೇಕು. ದೇವರೇ, ಈ ನೂತನ ತಿಂಗಳು ಕೊಟ್ಟಿದ್ದಪ್ಪ, ಈ ತಿಂಗಳಲ್ಲಿ ನನ್ನ ಜೀವಿತದಲ್ಲಿ ಪಾಪನ ಬಿಟ್ಟು ಒಳ್ಳೆ ಮಾರ್ಗದಲ್ಲಿ ನಡೆಯುವಂತೆ ನೀನು ಸಹಾಯ ಮಾಡು. ನನ್ನ ಕುಟುಂಬದಲ್ಲಿ ನಾನು ಯಾವುದಾದ್ರೂ ತೊಂದರೆಯಲ್ಲಿ ಪಾಪದಲ್ಲಿ ಬೀಳ್ತಾ ಇದ್ದೀನ, ಕತ್ತಲಲ್ಲಿ ಜೀವಿಸ್ತಿದ್ದೇನ, ದಯಮಾಡಿ ಅದರಿಂದ ಬಿಡುಗಡೆ ಕೊಡೋಪ್ಪ. ದೇವರು, ನಿನ್ನಲ್ಲಿ ನಾನು ಜೀವಿಸ್ತೀನಿ, ನೀನು ಒಳ್ಳೆ ಬೋಧಕನಾಗಿದೆ, ನೀವು ಜೀವಿಸುವರೆ ಎಂಬುದಾಗಿ ದೇವರು ಹೇಳ್ತಾರೆ. ಹೌದು ಪ್ರೀತಿದೆ ಮಕ್ಕಳೇ, ಈ ದಿನಗಳಲ್ಲಿ ಎಷ್ಟೋ ಜನ ಜೀವಿಸದೆ ಪಾಪದಲ್ಲಿ ಬೀಳ್ತಾ ಇದ್ದಾರೆ. ನಾವು ಹೇಳ್ಬೋದು, ಅಯ್ಯೋ ನನ್ನಲ್ಲಿ ಹಣ ಇದೆ, ನನ್ನಲ್ಲಿ ಎಲ್ಲ ಇದೆ ಎಂಬುದಾಗಿ, ನನ್ನಲ್ಲಿ ಜ್ಞಾನವಿದೆ ಎಂದು ಹೇಳ್ಬೋದು. ಆದರೆ ದೇವ್ರ ಮಕ್ಕಳೇ, ದೇವ್ರು ಹೇಳ್ತಾನೆ, ಅಬ್ರಹಾಮನ ದೇವರು, ಇಸಾಕನ ದೇವರು, ಯಾಕೋಬನ ದೇವರು, ನಾನು ನಿಮ್ಮನ್ನು ಜೀವಿತದಲ್ಲಿ ಇರ್ತೀನಿ ಎಂಬುದಾಗಿ ಹೇಳ್ತಿದ್ದೇನೆ. ಹೌದು ಪ್ರೀತಿದೆ ಮಕ್ಕಳೇ, ಆತನ ನಂಬಿಕೆಯಿಂದ ಒಳ್ಳೆ ಬೋಧಕರಾಗಿದ್ದಾರೆ. ಆತನ ವಾಕ್ಯಗಳು ಪ್ರತಿದಿನ ಓದಬೇಕು. ದೇವರೇ, ನಾನು ಪಾಪನ ಅರ್ಪಿಸ್ತೇನೆ, ನಾನು ಇನ್ಮೇಲೆ ಪಾಪದಲ್ಲಿ ಮಾರ್ಗದಲ್ಲಿ ಹೋಗದೆ ಒಳ್ಳೆ ಮಾರ್ಗದಲ್ಲಿ ನಡೆಯುವಂತೆ ನೀನು ಸಹಾಯ ಮಾಡಪ್ಪ ಅಂತ ಹೇಳುವಾಗ ನಿಶ್ಚಯವಾಗಿ ಸಹಾಯ ಮಾಡುವಂತಹ ಸರ್ವಶಕ್ತರಾಗಿದ್ದಾರೆ. ಪ್ರೀತಿ ಇರುವುದೇ ಮಕ್ಕಳೇ. ಅದೇ ತರ ಪೌಲನು ಎಫೆಸದವರಿಗೆ 1ನೇ ಅಧ್ಯಾಯ 14ನೇ ವಾಕ್ಯ ಹೇಳುತ್ತದೆ, ಏನಂದ್ರೆ ಹೀಗಂದ್ರೆ ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು
ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನು ಜಗತ್ತುತ್ಪತ್ತಿಗೆ ಮಾಡಿದ. ಆಮೆನ್. ನೋಡಿ, ನಾವೆಲ್ಲರೂ ಪ್ರೀತಿಯಿಂದ ಜೀವಿಸ್ಬೇಕಂತ ಪ್ರೀತಿದ ಮಕ್ಕಳೇ. ಈ ದಿನಗಳಲ್ಲಿ ನೋಡಿದಾದ್ರೆ ಒಬ್ಬರನ್ನ ನೋಡಿದ್ರೆ ಒಬ್ಬರು ಪ್ರೀತಿ ಇಲ್ಲ, ನಾವು ದೊಡ್ಡವರು ನೀವು ದೊಡ್ಡವರು ಎಂಬಂತ ಗಲಾಟೆಯಲ್ಲಿ ಜೀವಿಸ್ತಾ ಇದ್ರೆ. ಆದ್ರೆ ದೇವರ ಹೇಳ್ತಾನೆ, ಮುಂಚೆನೆ ನಿಮ್ಮನ್ನು ಪ್ರೀತಿ ಮಾಡಬೇಕೆಂಬುದಾಗಿ ಹೇಳಿದೀನಿ ಎಂಬುದಾಗಿ. ಅವ್ರ ಪ್ರೀತಿ ಇದೆ ಮಕ್ಕಳೇ. ದೇವರು ಎಷ್ಟು ಒಳ್ಳೆಯವರು, ಆತನ ಮಾರ್ಗದಲ್ಲಿ ನಾವು ನಡಿಬೇಕು. ಆ ದೇವರು ನಮ್ಮನ್ನು ಜಗತ್ತುತ್ಪತ್ತಿಗೆ ಪ್ರೀತಿ ಮಾಡಕ್ಕೆ ಹೇಳಿದ್ದಾರೆ. ಅವ್ರ ಪ್ರೀತಿ ಇದೆ ಮಕ್ಕಳೇ. ನಾವು ಒಂದು ಆಲೋಚನೆ ಮಾಡಬೇಕು, ದೇವರೇ ಇನ್ಮೇಲೆ ನಾನು ಪಾಪ ಮಾಡದೆ ಎಲ್ಲರಿಗೂ ಒಳ್ಳೆ ಪ್ರೀತಿಯಿಂದ ನಡ್ಕೊಳ್ಳುವಂತೆ ನೀನು ಸಹಾಯ ಮಾಡಪ್ಪ ಅಂತ ಕೇಳುವಾಗ ನಿಶ್ಚಯವಾಗಿ ಸಹಾಯ ಮಾಡುವಂತ ಸರ್ವಶಕ್ತರಾಗಿದ್ದಾರೆ. ಪ್ರೀತಿ ಹೃದಯ ಮಕ್ಕಳೇ, ನಾವು ಎಲ್ಲರನ್ನು ಪ್ರೀತಿಸ್ಬೇಕು. ಎಲ್ಲರೂ ದೇವ್ರ ಮಕ್ಕಳೇ, ಅವ್ರಿಗೆ ಸರಿಗಿಲ್ಲ ಇವ್ರು ಸರಿಗಿಲ್ಲ ಅಂತ ನಾವು ಹೇಳದೆ ಎಲ್ಲರನ್ನು ಪ್ರೀತಿಯಿಂದ ನಾವು ನೋಡುವಾಗ, ಅಯ್ಯೋ ಇವ್ರು ಕ್ರೈಸ್ತ ಮಗ ಎಂಬುದಾಗಿ ದೇವರು ಒಳ್ಳೆಯವರಾಗಿದ್ದಾರೆ. ಅವ್ರ ಪ್ರೀತಿ ಮಕ್ಕಳೇ, ಈ ದಿನಗಳಲ್ಲಿ ಕ್ರೈಸ್ತರು ಕೂಡ ತಮ್ಮ ಪಾಪನ ಬಿಡದೆ ತಮ್ಮ ಜೀವಿತ ಇಷ್ಟ ಬಂದ ಹಾಗೆ ಜೀವಿಸ್ತಿದ್ದಾರೆ. ಆದ್ರೆ ದೇವರು ಎಚ್ಚರಿಸ್ತಿದ್ದೇನೆ. ನೋಡಿ ಏನಂದ್ರೆ, ನೋಡಿ ಏನಂತೆ, ಆತನಿಗೆ ಎಲ್ಲರೂ ಜೀವವರೆಂದು ಹೇಳಿದನು. ಆದ್ರೆ ದೇವರು ಜೀವಿತರಿಗೆ ದೇವರಾಗಿದ್ದಾನೆ. ಆದ್ರೆ ಯಾರು ದೇವರನ್ನು ನಂಬ್ತಾರೋ ಅವ್ರಿಗೆ ದೇವರು ಜೀವಂತವಾಗಿ ಇರಿಸಕ್ಕೆ ಇಷ್ಟವುಳ್ಳನಾಗಿದ್ದಾನೆ. ಅವ್ರ ಪ್ರೀತಿ ಮಕ್ಕಳೇ, ಈ ದಿನ ನಾವು ತೀರ್ಮಾನ ಮಾಡ್ಕೊಳ್ಬೇಕು, ಇಂದಿನಿಂದ ನನ್ನ ಪಾಪಗಳನ್ನು ಒಪ್ಪಿಕೊಳ್ತೀನಿ. ದೇವ್ರೆ, ನನ್ನ ಜೀವಂತದಲ್ಲಿ ಜೀವಿಸುವ ಹಾಗೆ ನೀ ಮಾಡ್ತಪ್ಪ. ನನ್ನ ಕುಟುಂಬದಲ್ಲಿ ನಾನು ಯಾರಿಗಾರು ಮೋಸ ವಂಚನೆ ಮಾಡ್ತಿದ್ರೆ ಕ್ಷಮಿಸಪ್ಪ ಎಂಬುದ ಕೇಳುವಾಗ ನಿಶ್ಚಯವಾಗಿ ಶ್ರಮಿಸುವಂತ ದೇವರು, ನಮ್ಮನ್ನು ಪ್ರೀತಿಸುವಂತ ದೇವರಾಗಿದ್ದಾನೆ. ಪ್ರೀತಿ ಮಕ್ಕಳೇ, ಈ ತಿಂಗಳು ದೇವರು ನಿಮ್ಮನ್ನ ವಿಶೇಷವಾಗಿ ಒಳ್ಳೆಯ ಆರೋಗ್ಯದಿಂದಲೂ ನಿಮ್ಮ ಕುಟುಂಬದಲ್ಲಿ ನಿಮ್ಮ ಎಲ್ಲ ಸಮಸ್ಯೆಗಳನ್ನ ಬಿಡುಗಡೆ ಕೊಡುವಂತ ದೇವರು, ಅಬ್ರಹಾಮನ ದೇವರು, ಇಸಾಕನ ದೇವರು, ಯಾಕೋಬನ ದೇವರು ನಿಮ್ಮ ಸಂಗಡ ಇರ್ತಾನೆ. ನೀವು ಯಾವುದಕ್ಕೂ ಚಿಂತೆ ಮಾಡದೆ ದೇವರಲ್ಲಿ ಭಯಭಕ್ತಿಯಿಂದ ಜೀವಿಸಿರಿ. ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶೀರ್ವದಿಸಿ ಕಾಪಾಡಲಿ. ಮೇ ಗಾಡ್ ಬ್ಲೆಸ್ ಯು. ಪ್ರಾರ್ಥನೆ ಮಾಡೋಣ. ಕಣ್ಣು ಮುಚ್ಚಿಕೊಳ್ಳಿ. ಪರಿಶುದ್ಧನೆ ಪ್ರೀತಿಯುಳ್ಳ ತಂದೆ ದೇವರ ಸ್ವಾಮಿ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಕಳೆದ ವಾರ ಎಲ್ಲ ಅದ್ಭುತವಾಗಿ ಕಾಪಾಡಿಕೊಡು. ಪ್ರೀತಿಯುಳ್ಳ ದೇವ ಮಕ್ಕಳೇ, ಪ್ರೀತಿಯುಳ್ಳ ದೇವರೇ, ಈ ಮುಂಜಾನೆ ವೇಳೆಯಲ್ಲಿ ದೇವರೇ ಹೊಸ ತಿಂಗಳು ಕೊಟ್ಟಿದ್ದಪ್ಪ. ಅಪ್ಪ, ಹೊಸ ವರ್ಷದಲ್ಲಿ 5ನೇ ತಿಂಗಳು ನೋಡುವಂತೆ ಸಹಾಯ ಮಾಡೋದಕ್ಕಾಗಿ ಸ್ತೋತ್ರ. ಎಷ್ಟೋ ದೇವರೇ ಜನ ನೋಡೋದೇ ಇಲ್ಲ ಇರ್ಬೋದು, ಆದರೆ ನಿನ್ನ ಕೃಪೆಯಿಂದ ಈ ಹೊಸ ತಿಂಗಳು ನೋಡುವಂತೆ ಕೃಪೆ ಕಟ್ಟಿದ ಅಪ್ಪ. ದೇವರೇ, ನಿನ್ನ ವಾಕ್ಯ ಹೇಳ್ತದೆ, ನಾನು ಜೀವಿಸುವಂತೆ ಮಾಡ್ತೀನಿ ಎಂಬುದಾಗಿ ಹೇಳಿದೆ ಅಪ್ಪ. ನೀನು ಒಳ್ಳೆ ಬೋಧಕರು, ನೀನು ಒಳ್ಳೆ ಮಾರ್ಗದಲ್ಲಿ ಪ್ರತಿಯೊಬ್ಬೊಬ್ರು ನಡೆಸಪ್ಪ ಅಂತ ಪ್ರಾರ್ಥಿಸಿದ್ರೆ, ಈ ವಿಡಿಯೋ ಯಾರು ನೋಡ್ತಾರೋ ಆ ಮಕ್ಕಳನ್ನು ಆಶೀರ್ವದಿಸು, ಒಳ್ಳೆ ಮಾರ್ಗದಲ್ಲಿ ನಡೆಸು, ಅವ್ರ ಕುಟುಂಬದಲ್ಲಿ ನಿಮ್ಮ ಶಾಂತಿ ಸಮಾಧಾನ ಕೊಡಪ್ಪ ಅಂತ ಪ್ರಾರ್ಥಿಸಿದ್ರೆ. ಪ್ರೀತಿಯುಳ್ಳ ತಂದೆ, ಈ ಚಿಕ್ಕ ಪ್ರಾರ್ಥನೆ ಕೇಳಿದಂತೆ ಯೇಸು ಕ್ರಿಸ್ತನಲ್ಲಿ ಬೇಡ್ತೇನೆ ಜೀವ ತಂದೆ. ಆಮೇನ್. ಮೇ ಗಾಡ್ ಬ್ಲೆಸ್.